ಹಾಯ್ ಗಾಯ್ಸ್, ಏನಪ್ಪಾ ಅಂದ್ರೆ ನಾವು ಬದುಕ್ತಾ ಇದೀವಲ್ಲ ಈ ಜೀವನ. ಏನೋ ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆದ್ರೂ ಕೂಡ ನೆಮ್ಮದಿ ಸಿಗ್ತಾ ಇಲ್ಲ ಜನರಿಗೆ. ಕೆಲ್ಸ, ಅದು ಇದು, ಮನೆ ಬಾಡಿಗೆ ತರ ಆಗ್ಬಿಟ್ಟಿದೆ. ಇಕ್ಕಟ್ಟಿನಲ್ಲಿ ಏನೋ ಜೀವನ ಮಾಡ್ತಿರೋ ತರ ಆಗಿದೆ. ಆಗಿನ ಕಾಲದಲ್ಲಿ ಒಂದ್ಸತಿ ಬೇಟೆ ಆಡ್ಕೊಂಬಂದ್ರೆ ಚೆನ್ನಾಗಿ ತಿಂದು ಒಳ್ಳೆ ನಿದ್ದೆ, ಮರ ಗಿಡಗಳು, ಒಳ್ಳೆ ವಾತಾವರಣ, ಏನೋ ಒಂಥರ ಚೆನ್ನಾಗಿರೋದು. ಬಟ್ ಅವ್ರು ಅಷ್ಟು ಕಷ್ಟ ಪಡ್ತಿದ್ದು ಬೇಟೆ ಆಡಿದ್ರು ಕೂಡ ನೆಮ್ಮದಿಯಾಗಿರ್ತಿದ್ರು ಗುರು. ಯಾವ ಟೆಕ್ನಾಲಜಿ ಇಲ್ಲ, ಏನಿಲ್ಲ. ಬಟ್ ನಾವು ಇಷ್ಟು ಮುಂದುವರೆದು ನೆಮ್ಮದಿ ಇಲ್ಲ, ಮನುಷ್ಯನಲ್ಲಿ ನೆಮ್ಮದಿ ಇಲ್ಲ. ಹಣ 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 ಹಣ, ಈ ದುಡ್ಡು ಗಿಡ್ಡು ಇರ್ಬೇಕು, ಲಿಟಲ್ ಬಿಟ್ ಇದ್ದು ಒಂಥರ ಒಂದು ಹ್ಯಾಪಿ ಹ್ಯಾಪಿ ಅನ್ನೋದ್ಕಿಂತ ನೆಮ್ಮದಿಯಾಗಿರ್ಬೇಕು. ಯಾವ ಟೆನ್ಷನ್ ಇರಬಾರ್ದು. ಮನೆಗ್ ಬಂದ್ರೆ ಮನೆ ಕೆಲಸ, ಯಾ ಕೆಲಸ ನೋಡ್ಕೊಂಡು ಅವಾಗ ಆಫೀಸ್ ನೆನ್ಪಾಗ್ಬಾರ್ದು, ಆಫೀಸ್ ಕೆಲಸ ನೆನ್ಪಾಗ್ಬಾರ್ದು. ಈಗ ಹೆಂಗಂದ್ರೆ ಮನೇಲಿದ್ರು ಕೂಡ ಆಫೀಸ್ ವರ್ಕ್ ಮಾಡ್ಬೇಕು. ಆ ಆಫೀಸ್ 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 ಅಂತಾನೆ ಎಷ್ಟೊಂದ್ ಜನ ಹುಚ್ಚರು ಆಗ್ಬಿಟ್ಟಿದ್ದಾರೆ. ಸೂಸೈಡ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ. ನೆಮ್ಮದಿ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾನೆ ಜನರು. ತುಂಬಾ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಹಣ ಇರ್ಬೇಕು, ಅಂತಸ್ತಿರ್ಬೇಕು, 4-5 ಜನ ನೋಡಿದಾಗ ನಾನು ಹಂಗ್ ಕಾಣಿಸ್ಬೇಕು, ಹಿಂಗ್ ಕಾಣಿಸ್ಬೇಕು, ಏನಾದ್ರೂ ಒಂದು ನೋಡಿ. ಈಗ ಕಾರ್ ಇಸ್ಕೊಂಡ ಅಂತ ಎಕ್ಸಾಂಪಲ್, ಇದು ಕಾರ್ ಲವರ್ಸ್ಗೆಲ್ಲ ನಾನು ಬೇಜಾರ್ ಮಾಡುತ್ತೆ. ಒಂದು ಕಾರ್ ತಗೊಂಡ, ಒಳ್ಳೆ ಕಾರು, ಎಷ್ಟು ಒಂದು 50 ಕೋಟಿನೋ 20 ಕೋಟಿನೋ ತಗೊಂಡ, ಆ 20-30 ಕೋಟಿ ದುಡಿಯಕ್ಕೆ ಅವ್ನು ಎಷ್ಟು ಕಷ್ಟಪಟ್ಟಿರ್ತಾನೆ. ಹಾ, ಒಂದು ಎಲ್ಲೋ ಹೋಗ್ತಿರ್ಬೇಕಂದ್ರೆ ಒಂದು ಆಕಸ್ಮಿಕವಾಗಿ ಏನೋ ಒಂದ್ ಆಯ್ತು, ಇಲ್ಲ ಯಾವನೋ ಕಾರ್ ಡಿಕ್ಕಿ ಹೊಡೆದು ಏನೋ ಒಂದ್ ಆಯ್ತು, ಅವನಿಗೆ ಕಾಲೋ ಕೈಯೋ ಏನೋ ಹೋಯ್ತು ಅನ್ಕೊಳ್ಳಿ. ಓಕೆ, ಅವಾಗ ಅವನ್ ದುಡ್ದಿದ್ದು ಅಷ್ಟು ದುಡ್ಡು ವೇಸ್ಟ್. ಅದೇ ದುಡ್ಡು ಉಳಿಸಿದ್ರೆ ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ, ಇಲ್ಲ ಅವನ ಆಫೀಸ್ ಬಿಟ್ರು ಕೂಡ ಆ ದುಡ್ಡಲ್ಲೇ ಅವ್ನ ಜೀವನ ಮಾಡ್ಬಿಡೋದು ಅಲ್ವಾ. ಆದ್ರೂ ಜನ ದುಡ್ಡು ದುಡ್ಡು ಅಂತಾರೆ. ಎಷ್ಟೇ ಇದ್ರು ಕೂಡ ದುಡ್ಡು ಬೇಕು. ನೆಮ್ಮದಿನ ಯಾವ್ದೋ ವಸ್ತುನಲ್ಲಿ ಹುಡ್ಕಕ್ ಟ್ರೈ ಮಾಡ್ತಾರೆ ಈಗಿನ ಜನ. ಅಲ್ಲೇ ಇರೋದ್ನ ತಗೊಳಕ್ಕೆ ಯಾರು ಇಷ್ಟಪಡಲ್ಲ ನೋಡಿ. ಈಗ ನಮ್ತ ದುಡ್ಡಿದ್ಯಾ? ಇಲ್ಲ. ನಡ್ಕೊಂಡು ಹೋಗ್ತಿದೆ, ಎಷ್ಟೊಂದ್ ಜನ ಕಾರಲ್ಲಿ ಹೋಗ್ತಿದ್ದಾರೆ, ಎಷ್ಟೊಂದ್ ಜನ ಬೈಕಲ್ಲಿ ಹೋಗ್ತಿದ್ದಾರೆ. ನೆಮ್ಮದಿಯಾಗಿ ಫೋನ್ ಎಲ್ಲ ಸೈಡಿಗೆ ಆರಾಮಾಗಿ ಗಾಳಿ ಬೀಸೋ ಜಾಗದಲ್ಲಿ, ನಿಶಬ್ದವಾದ ಜಾಗದಲ್ಲಿ ನಿಂಗೆ ಓಡಾಡ್ತಾ ಇದ್ರೆ ಏ ಏನಪ್ಪ ಯಾವ್ದು ವರ್ಕ್ ಇಲ್ವೇನೋ ಅನ್ನೋ ತರ, ಮತ್ತೆ ಯಾವ್ದು ಭಾರ ಇಲ್ದೇ ಇರೋ ತರ ಒಂಥರ ಫೀಲ್ ಆಗುತ್ತೆ. ಆ ನೆಮ್ಮದಿ ಅದು ಸಿಗೋದ್ರಲ್ಲಿ ಯಾರು ಹುಡುಕಲ್ಲ, ವಸ್ತುಗಳಲ್ಲಿ ಹುಡುಕ್ತಾರೆ ಈಗಿನ ಜನ.